ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಂಜುಳಾ ನಾಯಕ್ ಅವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 37 ವರ್ಷ. ಮೂಲತಃ ಇವರು ಧಾರವಾಡದವರು. ಆದರೆ ಈಗ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಮಾತಿನಲ್ಲಿ ಮೃದುವಾಗಿದ್ದು ನಗುವಿನಲ್ಲಿ ನೆಮ್ಮದಿ ಇದೆ. ಜೀವನದ ಬಣ್ಣಗಳು ಎಲ್ಲವೂ ನಿಜವಾಗಿ ಅರಿತವಳು. ಅವರು ಓದು ಪ್ರಿಯ, ಸಂಗೀತ ಪ್ರಿಯ ಮತ್ತು ಕಾವ್ಯ ಬರೆಯುವ ಆಸಕ್ತಿ ಕೂಡ ಇದೆ. ಫ್ರೆಂಡ್ಸ್, ಇಂತಹ ಮಂಜುಳರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವರು ಹೇಳುವಂತಹ ಮಾತು ತುಂಬ ಸ್ಪಷ್ಟವಾಗಿದೆ. ನನಗೆ ಜೀವನದಲ್ಲಿ ಹಣಕ್ಕಿಂತ ಗೌರವ ಮುಖ್ಯ, ಹೃದಯದ ಒಡನಾಟ ಬೇಕು, ಸಂಸ್ಕೃತಿಯ ಅರ್ಥ ಗೊತ್ತಿರುವ, ಪ್ರೀತಿಯ ಬಾಳನ್ನ ಕಟ್ಟಿಕೊಳ್ಳುವ, ಸದಾ ಸರಳ, ಅರ್ಥ ಮಾಡಿಕೊಳ್ಳುವ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ವಯಸ್ಸು 38ರಿಂದ 45 ವರ್ಷದೊಳಗಿನವರು ಆಗಿರಬೇಕಂತೆ. ಅವರಿಗೆ ಹೃದಯದ ಮಾತು ಕೇಳಬಲ್ಲ, ಪ್ರೀತಿಗೆ ಬೆಲೆ ಕೊಡುವ ವ್ಯಕ್ತಿಯೇ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮ್ಮ ಕರೆಗಾಗಿ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಮಂಜುಳಾ ನಾಯಕ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಮಂಜುಳಾ ನಾಯಕ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಮಂಜುಳಾ ನಾಯಕ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಮಂಜುಳಾ ತುಂಬ ಸಹನೆಯುಳ್ಳ ಮಹಿಳೆ. ಮಾತಿನಲ್ಲಿ ಎಷ್ಟೇ ಶಾಂತಿ ಇರಲಿ, ಹೃದಯದಲ್ಲಿ ಎಷ್ಟು ಬಲವೋ ಅಷ್ಟೇ ನೋವನ್ನು ಸಹಿಸಬಲ್ಲವರು. ಅವರು ಅಡುಗೆ, ಓದಿನ ಆಸಕ್ತಿ ಮತ್ತು ದೇವರ ನಂಬಿಕೆಯಿಂದ ಜೀವನವನ್ನು ನಡೆಸುವವಳು. ಪ್ರತಿಯೊಬ್ಬರು ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುವ ಹೃದಯ, ಇದೇ ಅವರ ಅಸಲಿ ಸೌಂದರ್ಯವೂ ಕೂಡ ಆಗಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಅವರ ಮದುವೆ 6 ವರ್ಷ ಮಾತ್ರ ಮುಂದುವರಿಯಿತು. ಪತಿ ಅಕಸ್ಮಾತ್ ಹೃದಯಾಘಾತದಿಂದ ನಿಧನರಾದರು. ಅಂದು ಇವಳ ಜೀವನವೇ ನಿಂತಂತಾಯಿತು. ಆದರೆ ಕಾಲದ ಜೊತೆಗೆ ಕಾಲಕ್ಕೆ ಇವತ್ತು ಮೌನಗಳನ್ನು ಮತ್ತೆ ಅರಿತುಕೊಂಡಳು ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಅವಳು ತನ್ನ ಕಣ್ಣೀರನ್ನು ಪಾಠವನ್ನಾಗಿ ಮಾಡಿಕೊಂಡು ಇಂದಿನ ಮಂಜುಳಾ ಆಗಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಅಂದರೆ ಕೇವಲ ಒಡನಾಡಿತನ ಅಲ್ಲ, ಅದು ಬದುಕಿನ ಪಾಠ ಎಂದು ಕೂಡ ನಂಬುತ್ತಾರೆ. ಅವರು ಹೇಳ್ತಾರೆ, ಜೀವನ ಬದಲಾಗಬಹುದು, ಆದರೆ ಪ್ರೀತಿ ಎಂದಿಗೂ ಮುಗಿಯೋದಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇಂದು ಇವಳು ಮತ್ತೆ ಒಬ್ಬನ ಜೊತೆಗೆ ಮನಸ್ಸಿನ ನೆಮ್ಮದಿಯನ್ನು ಹಂಚಿಕೊಳ್ಳಲು ಕೂಡ ಸಿದ್ಧಳಾಗಿದ್ದಾಳೆ. ಮತ್ತೆ ಮದುವೆ ಅಂದರೆ ಅವರಿಗೆ ಹೊಸ ಪ್ರಾರಂಭ, ಹೊಸ ನಗು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರೆ, ಯಾರಿಗಾದರೂ ಇವಳ ಮಾತು ಮನಸ್ಸಿಗೆ ತಾಕಿದ್ದರೆ ಅಥವಾ ಇವಳಂತಹ ಸತ್ಯವಾದ ಹೆಂಗಸಿನ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳುವ ಆಸಕ್ತಿ ಇದ್ದರೆ ಬನ್ನಿ, ನಾನು ನಿಮ್ಮೊಂದಿಗೆ ಬದುಕನ್ನು ಸಾಗಿಸಲು ಸಿದ್ಧವಾಗಿದ್ದೇನೆ ಎಂದು ಕೂಡ ಮಂಜುಳಾ ಶರ್ಮರವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ನಿಮಗೆ ನಿಜವಾಗಿ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.